ಖಂಡಿತ ಖಂಡಿತ ಸಿ ಎನ್ ಮಂಜುನಾಥ್ ಅವ್ರಿಗೆ ಕೊಟ್ಟರೆ ಬಹಳ 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 ಖುಷಿ ಆಗುತ್ತೆ. ಹೃದಯವಂತರವರು. ಬಿಜಾಪುರದಾಗ ರಮೇಶ್ ಜಿಗಜಿಣಗಿ ಸಾಕಿದವರಲ್ಲ, ಅವ್ರಿಗೂ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ. ಅವರು ರೈತರ ಬಗ್ಗೆ ಬಹಳ ಕಾಳಜಿ ಹೊಂದಿದ್ದಾರೆ. ಕೃಷಿ ಮಂತ್ರಿನೋ ಅಥವಾ ಇನ್ನು ಕೃಷಿಗೆ ಸಂಬಂಧಪಟ್ಟಾಗ ಏನಾದ್ರು ಒಂದು ಜವಾಬ್ದಾರಿ ಕೊಟ್ಟರೆ ನಿಜಕ್ಕೂ ಅವರು ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ. ಸರಿ, ವಿ ಸೋಮಣ್ಣರು ಗೆದ್ದಿದ್ದಾರೆ, ಅವ್ರಿಗೆ ಮಿನಿಸ್ಟರ್ ಖಾತೆ ಕೊಡ್ರಿ. ತೇಜಸ್ವಿ ಸೂರ್ಯ ಅವ್ರು ಗೆದ್ದಿರೋದು ತುಂಬಾ ಒಳ್ಳೇದು, ಇಲ್ಲ ಅಂತಲ್ಲ. ಯಂಗ್ಸ್ಟರ್ ಅಂಡ್ ನ್ಯೂ ಐಡಿಯಾಲಜೀಸ್ ಬರುತ್ತೆ ಅಂಡ್ ಜನೌಷಧಿ ಕೇಂದ್ರಗಳನ್ನ ಜಾಸ್ತಿ ಮಾಡಿದ್ದಾರೆ. ಶೋಭಾ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ. ಈ ಟೈಮು ಶೋಭಾನೆ ಅವರು ಕೊಟ್ರೆ ಚೆನ್ನಾಗಿರುತ್ತೆ. ಪಾರ್ಲಿಮೆಂಟ್ ಅಲ್ಲಿ ನಮ್ಮವರು ಒಬ್ರು ಮಹಿಳಾ ಅಧಿಕಾರಿ ಇರ್ತಾರೆ ಅನ್ನೋ ಒಂದು ಇದು ಇರುತ್ತೆ. ಆರೋಗ್ಯದ ಬಗ್ಗೆ ಕಾಳಜಿ ಇರೋರು ಆದ್ರೆ ಒಂದಿಷ್ಟು ಏನಾದರೂ ಜನರ ಕಲ್ಯಾಣ ಮಾಡಬಹುದು. ಅಂದರೆ ಮಂಜುನಾಥ ಆದರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಹೊಸಬ್ರು ಅವಕಾಶ ಕೊಟ್ಟು ನೋಡೋಣ ಅವರನ್ನು ಹೆಂಗೆ ಮಾಡ್ತಾರೆ. ಅದೇ ಡಾಕ್ಟ್ರಾಗಿ ಮಾಡವ್ರೆ, ಇದನ್ನು ಒಂದು ಕೊಟ್ಟು ನೋಡಲಿ ಅವಕಾಶ ಮಾಡ್ತಾರ ಅಂತ ಗೊತ್ತಾಯ್ತದೆ. ನಮ್ಮ ತುಮಕೂರಲ್ಲಿ ವಿ ಸೋಮಣ್ಣವ್ರು ಗೆದ್ದಿದ್ದಾರೆ. ಹೋದ ಟೈಮು ಇವರು ದೇವೇಗೌಡರು ಸಾಹೇಬರು ನಿಂತ್ಕೊಂಡ್ರು, ಅವರು ಗೆಲ್ಲಕ್ಕಾಗಲಿಲ್ಲ, ಸೋತಿದ್ದಾರೆ. ಈ ತಡೆ ವಿ ಸೋಮಣ್ಣವರು ಗೆದ್ದಿದ್ದಾರೆ, ಅವ್ರಿಗೆ ಮಿನಿಸ್ಟರ್ ಖಾತೆ ಕೊಡ್ರಿ. ಕುಮಾರಸ್ವಾಮಿಯವರು ಆಗಲಿ, ಹಂಗೆ ಬಿಜಾಪುರದಾಗ ರಮೇಶ್ ಜಿಗಜಿಣಗಿ ಸಾಕಿದವರಲ್ಲ, ಅವ್ರಿಗೂ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಎಡಗೈ ಪ್ರತಿನಿಧಿಸ್ತಾರೆ, ಜಾಸ್ತಿ ಜನಸಂಖ್ಯೆ ಇದೆ, ಭ್ರಷ್ಟಾಚಾರವಾಗಿ ಆಡಳಿತ ಕೊಡಲಿ, ಹೆಣ್ಮಕ್ಳಿಗೂ ಎಲ್ಲರಿಗೂ ರಕ್ಷಣೆ ಸಿಗಲಿ ಅಂತ ಕೇಳ್ಕೊತೀನಿ. ಈಗ ನೋಡಿ, ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಎಲ್ಲ ಮುಗಿದಿದೆ. ಕೆಲವೊಂದು ಪಕ್ಷಗಳು ಸೇರಿ ಈಗ ಮೋದಿಯವರು ಮತ್ತೆ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ಭಾಳ ಸಂತೋಷ. ಬಟ್ ಒಂದೇ ಒಂದು ದುಃಖ ಅಂದರೆ ಆ BJP ನರೇಂದ್ರ ಮೋದಿ ಅವ್ರು ಮಾಡಿರೋ ಕೆಲಸಕ್ಕೆ ಅವ್ರನ್ನೇ ಮೆಜಾರಿಟಿಯಾಗಿ ಗೆಲ್ಲಿಸ್ಬೇಕಾಗಿತ್ತು. ಓಕೆ, ಅಟ್ಲೀಸ್ಟು ಈಗ ಅವರೇ ಪ್ರಧಾನಮಂತ್ರಿ ಆಗ್ತಿರೋದು ಒಂದು ಖುಷಿ ತಂದಿದೆ. ಈಗ ನಮ್ಮ ಕರ್ನಾಟಕದಿಂದ ಒಂದು ನೋಡಿ, ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ, ಅವರು ರೈತರ ಬಗ್ಗೆ ಭಾಳ ಕಾಳಜಿನ ಹೊಂದಿದ್ದಾರೆ. ಸೊ ಹಾಗಾಗಿ ಅಂಥವರು ಒಂದು ಕೃಷಿ ಮಂತ್ರಿನೋ ಅಥವಾ ಇನ್ನು ಕೃಷಿಗೆ ಸಂಬಂಧಪಟ್ಟಾಗ ಏನಾದ್ರು ಒಂದು ಅವರಿಗೆ ಜವಾಬ್ದಾರಿ ಕೊಟ್ಟರೆ ನಿಜಕ್ಕೂ ಅವರು ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಖಂಡಿತ ಖಂಡಿತ ಸಿ ಎನ್ ಮಂಜುನಾಥ್ ಅವ್ರಿಗೆ ಕೊಟ್ಟರೆ ಬಹಳ 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 ಖುಷಿ ಆಗುತ್ತೆ. ಹೃದಯವಂತರವರು. ಎಷ್ಟೋ ಜನಕ್ಕೆ ಹೃದಯನ ಆಪ್ರೇಷನ್ ಮಾಡಿ ಉಳಿಸಿರೋಂಥ ಜನ. ಸೊ ಆ ಡಾಕ್ಟ್ರ್ ಗೆದ್ದಿರೋದು ಮೊದಲು ಸಂತೋಷ. ಬಟ್ ಅವರೇ ಈಗ ಯಾವುದಾದ್ರು ಒಂದು ಆರೋಗ್ಯ ಮಂತ್ರಿ ಆಯಿತು ಅಂದರೆ ನಿಜಕ್ಕೂ ನಮ್ಮ ಕರ್ನಾಟಕದ ಭಾಗ್ಯ ಅಂತ ನಾವು ಅನ್ಕೋತೀವಿ. ಅಂಥವ್ರಿಗೆ ಮನ್ನಣೆ ಸಿಗಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಪ್ರಧಾನಮಂತ್ರಿ ಮೋದಿ ಅವರು ಮತ್ತೆ ಬಂದಿರೋದು ಭಾಳ ಸಂತೋಷ. ಆ್ಯಂಡ್ ವಿ ನೀಡ್ ಎ ಲೀಡರ್. ದ ಇಂಡಿಯಾ ಹ್ಯಾಸ್ ಸೀನ್ ದ ವೆರಿ ಗ್ರೇಟ್ ಲೀಡರ್ ಲೈಕ್ ಹಿಮ್ ಆಫ್ಟರ್ ದಿ ಇಂಡಿಪೆಂಡೆನ್ಸ್, ಐ ಟೆಲ್. ಸೊ ಯಂಗ್ಸ್ಟರ್ಸಿಗೆ ಚಾನ್ಸ್ ಕೊಡ್ಬೋದು. ಆ್ಯಂಡ್ ಆಬ್ವಿಯಸ್ಲಿ ಡಾಕ್ಟರ್ ಮಂಜುನಾಥ್ ಅವರು ಕೊಟ್ಟರೆ ಇಟ್ ವಿಲ್ ಬಿ ಗ್ರೇಟ್ ಹೆಲ್ಪ್. ಹಿ ವಿಲ್ ಡೂ ಲಾಟ್ ಆಫ್ ಗ್ರೇಟ್ ಸರ್ವಿಸಸ್ ಮಾಡ್ತಾರೆ. ಆಮೇಲೆ ತೇಜಸ್ವಿ ಸೂರ್ಯ ಅವ್ರು ಗೆದ್ದಿರೋದು ತುಂಬ ಒಳ್ಳೆಯದು, ಇಲ್ಲ ಅಂತಲ್ಲ. ಯಂಗ್ಸ್ಟರು ಆ್ಯಂಡ್ ನ್ಯೂ ಐಡಿಯಾಲಜೀಸ್ ಬರುತ್ತೆ ಆ್ಯಂಡ್ ಜನೌಷಧಿ ಕೇಂದ್ರಗಳನ್ನ ಜಾಸ್ತಿ ಮಾಡಿದ್ದಾರೆ. ಇನ್ನೂ ಪ್ರಾಬಬಲಿ ಇನ್ನೂ ಜಾಸ್ತಿ ಯಂಗ್ಸ್ಟರ್ಸ್ಗೆ ಎಂಪ್ಲಾಯ್ಮೆಂಟ್ ದೃಷ್ಟಿಯಿಂದ ಏನಾದರೂ ಮಾಡ್ಬೋದು ತೇಜಸ್ವಿ ಸೂರ್ಯ. ಹಾಗಾಗಿ ತೇಜಸ್ವಿ ಸೂರ್ಯ ಮುಂದೆ ಬಂದರೆ ಇನ್ನೂ ಖುಷಿ. ಡಾಕ್ಟರ್ ಸಿ ಎನ್ ಮಂಜುನಾಥ್ ನನಗೆ ಬಹಳ ಪರಿಚಯ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸೆಂಟ್ರಲ್ಗೆ ಹೋಗಲೇಬೇಕು. ಎಲ್ಲವನ್ನು ಬಿಟ್ಟು ಅವರು ರಿಸೈನ್ ಮಾಡಿ ಇಂಥ ದೊಡ್ಡ ಪೋಸ್ಟ್ ಬಿಟ್ಟು ರಿಸೈನ್ ಮಾಡಿ ಬಂದಿದ್ದಾರೆ ಅಂದರೆ ಅವರು ಮಿನಿಸ್ಟರ್ ಆಗಲೇಬೇಕು. ದಟ್ ಹೆಲ್ತ್ ಮಿನಿಸ್ಟರ್ ಆಗಲೇಬೇಕು. ಆರೋಗ್ಯದ ಬಗ್ಗೆ ಕಾಳಜಿ ಇರೋರು ಆದರೆ ಒಂದಿಷ್ಟು ಏನಾದರೂ ಜನರ ಕಲ್ಯಾಣ ಮಾಡ್ಬೋದು. ಆರೋಗ್ಯ ಗೊತ್ತಿಲ್ಲದವ್ರಿಗೆ ಹೆಲ್ತ್ ಮಿನಿಸ್ಟರ್ ಮಾಡ್ತಾರೆ ಕೆಲವೊಂದು ಸಾರಿ. ಹೆಲ್ತ್ ಮಿನಿಸ್ಟರ್ ಶುಡ್ ಬಿ ಎ ಡಾಕ್ಟರ್, ನನ್ನ ಅನಿಸಿಕೆ. ಒಳ್ಳೆಯ ರೂಪ ತರ್ತಾರೆ, ಬೆಳವಣಿಗೆ ಆಗ್ತದೆ. ಆರೋಗ್ಯ ಇದರಲ್ಲೆಲ್ಲ ಫೆಸಿಲಿಟೀಸ್ ಚೆನ್ನಾಗಿ ಮಾಡಿಸ್ತಾರೆ ಅವರು. ಕರ್ನಾಟಕದಿಂದ ಎಲ್ಲ ಹಳೆ ಮಂತ್ರಿಗಳಿಗೂ ಕೊಟ್ಟು ನೋಡಿದ್ದೀವಿ. ಈಗ ಹೊಸ್ದಾಗಿ ಮಂಜುನಾಥ್ ಅವ್ರು ನಿಂತಿದ್ದಾರೆ, ಅವ್ರು ಆಗಬೇಕು ಅಂತ ಆಸೆ ಇದೆ. ಆದರೆ ಶೋಭಾ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ ಇದೆ. ಯಾಕೆಂದರೆ ನಮ್ಮ ಏರಿಯಾದಲ್ಲೆಲ್ಲ ಶೋಭಾನೇ ಮಾಡಿರೋದು ಲಾಸ್ಟ್ ಟೈಮಲ್ಲಿ ಗೆದ್ದಾಗ. ಈ ಟೈಮು ಶೋಭಾನೆ ಅವರೇ ಕೊಟ್ಟರೆ ಚೆನ್ನಾಗಿರುತ್ತೆ. ಪಾರ್ಲಿಮೆಂಟಲ್ಲಿ ನಮ್ಮವರು ಒಬ್ಬರು ಮಹಿಳಾ ಅಧಿಕಾರಿ ಇರ್ತಾರೆ ಅನ್ನೋ ಒಂದು ಇದು ಇರುತ್ತೆ. ನಮಗೆ ನಂಬಿಕೆ ಇದೆ ಅವ್ರು ಮಾಡ್ತಾರೆ ಅಂತ. ಕೊಟ್ಟು ನೋಡೋಣ ಈ ಸರಿ ಹೆಂಗೆ ಮಾಡ್ತಾರೋ, ಚೆನ್ನಾಗಿ ಮಾಡ್ತಾರೋ ಇಲ್ವಾ ಟೆಸ್ಟ್ ಮಾಡೋಣ. ಮಾಡಿದ್ದಾರೆ, ಸ್ವಲ್ಪ ನಮ್ಮ ಕಡೆಗೆಲ್ಲ ಮಾಡಿದ್ದಾರೆ. ಈ ಟೈಮು ಮಾಡಿದ್ರೆ ನೆಕ್ಸ್ಟ್ ಟೈಮು ಗೆದ್ದೋ ಚಾನ್ಸಸ್ ಇದೆ ಅಂತ ನಮಗೆ ನಂಬಿಕೆ ಇದೆ. ಕೊಡಬೇಕು, ಮಹಿಳಾ ಒಬ್ಬರು ಇರಬೇಕು ನಮ್ಮ ಕಡೆಯಿಂದ. ಇಲ್ಲಿಂದ ಈಗ ಇವರು ಮಂಡ್ಯದಿಂದ ಅವ್ರು ಹೋಗಿದ್ರು, ಈಗ ಇವ್ರು ನಮ್ಮ ಏರಿಯಾದಿಂದ ಇವ್ರು ಹೋಗಲಿ, ಮಿನಿಸ್ಟರ್ ಆಗಲಿ ಅಂತ ಆಸೆ ಇದೆ.